ನಿನಗೆ ಸಂಬಂಧ ಇಷ್ಟ ಆಗಿಲ್ಲ ಅಂದರೆ ಹೆಲ್ಪ್ ಮಾಡೋಕ್ಕೆ ನಾನು ಬೇಕು, ಆದರೆ ಈಗ ಸಂಬಂಧ ಓಕೆ ಆದರೆ ನಾನು ಬೇಡ ಅಲ್ಲ? ನೋಡು ಹೆಂಗೆ ಮಾತಾಡ್ತೀಯ ನೀನು ಈ ರೀತಿ ಮಾತಾಡಿದ್ರೆ ನನಗೂ ಬೇಜಾರಾಗುತ್ತೆ ಸತ್ಯ. ಅಕ್ಕನ ನಿಶ್ಚಿತಾರ್ಥಕ್ಕೆ ತಂಗಿನೇ ಇಲ್ಲ ಅಂದರೆ ನನಗೆ ಬೇಜಾರಾಗಲ್ವಾ? ಏರಿಯಾದಲ್ಲಿ ನಡೆಯೋ ಮದುವೆಗೆಲ್ಲ ಮುಂದೆ ನಿಂತು ಓಡಾಡೋಳು ನಾನು, ಅಂಥದ್ರಲ್ಲಿ ಅಕ್ಕ ಮದುವೆ ಆಗೋ ಹುಡುಗನ ಮುಖಾನೇ ನೋಡಿಲ್ಲ. ವಾಹ್ ಸೂಪರ್. ಈಗೇನು ನೀನು ಅವ್ರನ್ನ ನೋಡಬೇಕಾ? ಸರಿ ಇರು. ನೋಡು ಇವರೇ ನಿನ್ನ ಭಾವ ಆಗೋರು. ಸತ್ಯ ನಿನಗೆ ಫೋಟೋ ತೋರಿಸ್ತಾ ಇರೋದು ನೋಡು ಸತ್ಯ. ಹತ್ತು ಕರೆದು ಅವತ್ನ ಮಾಡಿಸ್ಕೋಬೇಕಾಗಿಲ್ಲ, ನಾನು ನೋಡಲ್ಲ. ಸತ್ಯ ಪ್ಲೀಸ್. ಸತ್ಯ ಏನು ಆಟ ಆಡ್ತಿದ್ರ ಇಬ್ರು? ಇವಳಿಗೆ ಫೋಟೋ ತೋರ್ಸೋ ಅಂತ ಅಗತ್ಯ ಏನಿತ್ತು? ನಾಳೆ ದಿನ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾಗಿರೋಳು ನೀನು ಇವ್ರ ಜೊತೆ ಹುಡುಗಾಟಿಕೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಲು. ನಡಿ ಒಳಗೆ, ನಡಿ ಒಳಗೆ. ಮೋ ಅಯ್ಯ ಏನಾಯ್ತೀಗ? ಸರಿ ಟೀ ತಗೊಂಬಾ. ನೀನು ಯಾಕೆ ಫೋಟೋ ತೋರಿಸ್ತಿದ್ದೆ ಅವಳಿಗೆ? ಅವಳು ಫೋಟೋ ನೋಡೋದು, ಒಂದಕ್ಕೆರಡು ಕೊಂಕು ಮಾತಾಡೋದು ಇದೆಲ್ಲ ಬೇಕಾಗಿಲ್ಲ. ಮದುವೆ ವಿಚಾರದ ಬಗ್ಗೆ ಅವಳ ಹತ್ರ ಮಾತಾಡಬೇಡ ಅಂತ ಹೇಳಿಲ್ವ ನಿಂಗೆ? ಮಾತಾಡಬಾರ್ದಾ? ಸರಿ ಹಾಗಿದ್ರೆ ನೀನೇ 25,000 ಕೊಡು. ಅಷ್ಟೊಂದು ದುಡ್ಡು ನಿನಗೆ ಯಾಕೆ ಬೇಕು? ಮಾ ನಾಳೆ ನಿಮ್ಮ ಅಳಿಯಂದ್ರು ಬರ್ಡೇ, ಅವ್ರ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಮನೆಗ? ಮದುವೆಗೂ ಮುಂಚೆ ಅವ್ರ ಮನೆಗೆ ಹೋಗೋದು ಸರಿ ಆಗಲ್ಲ ದಿವ್ಯಾ. ನೀನಿನ್ನೂ ಯಾವ ಕಾಲದಲ್ಲಿ ಇದೆಯಾ? ಮದುವೆಗೂ ಮುಂಚೆ ಹುಡುಗ ಹುಡುಗಿ ಇಡೀ ಊರೇ ಸುತ್ತುತ್ತಾರೆ, ಅಂಥದ್ರಲ್ಲಿ ಅವ್ರು ನನ್ನನ್ನು ಮನೆಗೆ ಕರೆದಿದ್ದಾರೆ. ಅದು ಅಲ್ಲದೆ ಅಷ್ಟು ಪ್ರೀತಿಯಿಂದ ಕರಿತಿರ್ಬೇಕಾದ್ರೆ ನಾನು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳಲ್ವಾ? ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂದರೆ ನಾನು ಹೋಗಲ್ಲ. ಅವ್ರು ಬೇಜಾರಾದರೆ ಆಗಲಿ. ಅವ್ರಿಗೆ ಕಾಲ್ ಮಾಡಿ ನಮ್ಮಮ್ಮ ಹೋಗಬೇಡ ಅಂತ ಹೇಳ್ತಿದ್ದಾರೆ ಅಂತಲೇ ಹೇಳ್ತೀನಿ. ಅಯ್ಯೋ ಇರೇ, ಅವಸರ ಮಾಡಬೇಡ. ಸರಿ ಹಾಗಿದ್ರೆ ನೀನೇ 25,000 ಕೊಡು. ನಿನ್ನ ಅಳಿಯನಿಗೆ ಗಿಫ್ಟ್ ಕೊಡ್ತೀನಿ. ಕೊಡ್ತಿರೋದೇ ಮೊದಲನೇ ಗಿಫ್ಟು, ಇಷ್ಟಾದರೂ ಬೆಲೆ ಬಾಳೋದು ಬೇಡವಮ್ಮ. ಅದೇನೋ ಸರಿ, ಆದರೆ ಇದ್ಕಿದ್ದ ಹಾಗೆ ಅಷ್ಟೊಂದು ದುಡ್ಡು ಕೇಳಿದ್ರೆ ಎಲ್ಲಿಂದಾನೇ ತರೋದು? ಕರೆಕ್ಟ್ ತಾನೇ? ಇದಕ್ಕೆ ಹೇಳಿದ್ದು. ಸತ್ಯನ ಕೇಳಿದ್ರೆ ಹೇಗೋ ಅರೇಂಜ್ ಮಾಡಿ ಕೊಡ್ತಾಳೆ. ನೀನೇನು ಟೆನ್ಷನ್ ಮಾಡ್ಕೊಬೇಡ, ತಾಳು ನಾನು ಹೋಗಿ ಸತ್ಯನ ಕೇಳ್ತೀನಿ. ಬೇಡ ಕಣೆ. ಅವಲಕ್ಕಿ ಸರ ಇದೆಯಲ್ಲ, ಹಾಂ ಅದನ್ನು ಅಡ ಇಟ್ಟು ದುಡ್ಡು ತಂದು ಕೊಡ್ತೀನಿ. ಸರಿಯಮ್ಮ, ನಿನ್ನಿಷ್ಟ. ಸುಮ್ಮನೆ ಏನೇನೋ ಮಾತಾಡ್ತಾರೆ. ಆದರೂ ಅಕ್ಕ ಸಿಕ್ಕಾಪಟ್ಟೆ ಪೆದ್ದು. ಅವಳು ಮದುವೆ ಆಗ್ತಾ ಇರೋ ಹುಡುಗನಿಗೆ ಮೊದಲನೇ ಗಿಫ್ಟ್ ಕೊಡ್ತಾ ಇದ್ದಾಳೆ, ಅಂಥದ್ರಲ್ಲಿ ಕೋಲ್ಡ್ ರಿಂಗ್ ಅಂತೆ. ಅದೆಲ್ಲ ಸಿಕ್ಕಾಪಟ್ಟೆ ಕಾಮನ್ನು. ಅವಳಿಗೆ ಏನಾದರೂ ಸರ್ಪ್ರೈಸಾಗಿ ಗಿಫ್ಟ್ ಕೊಡೋದಕ್ಕೆ ರೆಡಿ ಮಾಡಬೇಕು. ಏನು ಮಾಡೋದು? ಹಾಂ, ಬಾಮೈದ ಜೇನ್ ಕೊಚ್ಚಿರೋ ತುಂಬಾ ನೋವಾಗ್ತಿದ್ಯಾ? ಬಾಮೈದ ಇನ್ನೂ ಸ್ವಲ್ಪ ನೋವು ಹಂಗೆ ಇದೆ. ಸಿರಪ್ ತಗೋ, ಎಲ್ಲ ಕಮ್ಮಿ ಆಗುತ್ತೆ. ಬಾಮೈದ ಇಲ್ಲಿವರೆಗೂ ನಾನು ಕುಡ್ದಿಲ್ಲ, ಇನ್ಮೇಲು ನಾನು ಕುಡಿಯಲ್ಲ. ಬೇಡ ಬಿಡು, ಒಳ್ಳೇದಾಯ್ತು. ನಿನ್ನ ನಾನೇ ಕುಡಿತೀನಿ. ನಾನು ಹೇಳೋರ್ಗು ಯಾರು ಕುಡಿಯಂಗಿಲ್ಲ. ಬಾಮೈದ ಏನಿದು ಕಹಾನಿ ಮೆಟ್ ಟ್ವಿಸ್ಟು? ಬಾಮೈದ ಬಾತ್ರೂಮ್ಗೆ ಹೋಗಕ್ಕೆ ತುಂಬ ಹೊತ್ತು ಕಾಯಬಾರ್ದು. ಹಂಗೆ ಗ್ಲಾಸ್ ಹಾಕಿರೋ ಎಣ್ಣೆನ ತುಂಬ ಹೊತ್ತು ಕಾಯಿಸ್ಬಾರ್ದು. ಎನಿವೇ ಬ್ಯಾಚುಲರ್ ಪಾರ್ಟಿಗೆ ಥ್ಯಾಂಕ್ಸ್. ಇದು ಬ್ಯಾಚುಲರ್ ಪಾರ್ಟಿ ಅಲ್ಲ, ಮತ್ತೆ ನಾಳೆ ನನ್ನ ಬರ್ಡೇ. ಓ ನಿಂದು ಬರ್ಡೇನಾ? ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು. ಇದು ಬರ್ತ್ಡೇ ಪಾರ್ಟಿನೂ ಅಲ್ಲ. ಅದು ಅಲ್ಲ ಇದು ಅಲ್ಲ ಮತ್ತೇನೋ. ನಾಳೆ ನಮ್ಮ ಹುಡುಗಿ ನಮ್ಮ ಮನೆಗೆ ಬರ್ತಿದ್ದಾಳೆ, ಅದಕ್ಕೂ ಪಾರ್ಟಿ ಕೇಳಬೇಡಿ. ಈ ಪಾರ್ಟಿ ಏನಕ್ಕೆ ಅಂತ ಹೇಳ್ಬಿಡು ಮಗ. ಇನ್ಫ್ಯಾಕ್ಟ್ ಇದು ಪಾರ್ಟಿನೇ ಅಲ್ಲ. ನನ್ನ ದಿವ್ಯಾ ಮೊದಲನೇ ಸಾರಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಆ ಮೂಮೆಂಟು ಮೆಮೊರೇಬಲ್ ಆಗಿರ್ಬೇಕು. ಆ
ಮೂಮೆಂಟ್ ಅವಳು ಮನ್ಸಲ್ಲೇ ಇರಲಿ ಅಂತ ಅವ್ಳಿಗೊಂದು ಇಂಪ್ರೆಸಿವ್ ಗಿಫ್ಟ್ ಕೊಡಬೇಕು. ಅದೇನು ಅಂತ ಯೋಚನೆ ಮಾಡೋಕ್ಕೆ ಅರೇಂಜ್ ಮಾಡಿರೋ ಸೆಟಪ್ ಇದು. ನೀವು ನನಗೆ ಐಡಿಯಾ ಕೊಟ್ರೆ ನಾನು ನಿಮ್ಮನ್ನ ಕುಡಿಯಕ್ಕೆ ಬಿಡ್ತೀನಿ. ಇದು ಮ್ಯಾಟ್ರು. ಆದ್ರೂ ಬಾಮೈದ ಐಡಿಯಾ ಬಂತಾ? ನಾಳೆ ಬರ್ತಡೇ ನಿಂದು, ನೀನ್ ಯಾಕೆ ಅವಳು ಗಿಫ್ಟ್ ಕೊಡ್ಬೇಕು? ಲೆಕ್ಕಾಚಾರದ ಪ್ರಕಾರ ನಿನಗೆ ಅವಳು ಗಿಫ್ಟ್ ಕೊಡ್ಬೇಕು. ಬಾಮೈದ, ಇದು ಲೆಕ್ಕಾಚಾರದ ವಿಷಯ ಅಲ್ಲ, ಇದು ಹೃದಯಗಳ ವಿಷಯ. ನೆನಪಿದೆ ಬಾಮೈದ? ಮಗ ಒಂದು ಡೈಮಂಡ್ ಜ್ಯುವೆಲ್ರಿ ಏನಾದ್ರು ಕೊಟ್ಬಿಡು ಮಗ. ನೋ 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 ನೋ, ಅದನ್ನ ದುಡ್ಡು ಕೊಟ್ಟು ತಂದಿದ್ದೀನಿ ಅಂತ ಅನ್ಸ್ಬಾರ್ದು. ಅದು ಮನ್ಸಾರೆಯಿಂದ ಬಂದಿರೋ ಗಿಫ್ಟ್ ಆಗಿರ್ಬೇಕು. ಒಂದ್ ನಾಯಿ ಮರಿ ಕೊಟ್ಬಿಡು ಮಗ, ಹುಡುಗರಿಗೆ ಅದೇ ಇಷ್ಟ ಆಗತ್ತೆ. ನಾಯಿ ಮರಿಯಲ್ಲ, ಯಾಕೆ ಇವನೇ ಇಲ್ವಾ? ಅಂದ್ರೆ ಇಷ್ಟಪಡಕ್ಕೆ ಇವನೇ ಇಲ್ವಾ ಅಂತ ಹೇಳ್ದೆ. ಒಂದ್ ಕೆಲಸ ಮಾಡು ಬಾಮೈದ, ಡಸ್ಟ್ಬಿನ್ ಇರೋ ಕಸ ಕಡ್ಡಿನೆಲ್ಲ ಪ್ಯಾಕ್ ಮಾಡಿ ಕೊಟ್ಬಿಡು. ಪ್ರಪಂಚದಲ್ಲಿ ಇನ್ನೂ ಬೆಲೆ ಕಟ್ಟಕ್ಕಾಗಿರೋ ವಸ್ತು ಅಂದ್ರೆ ಅದೊಂದೇ. ಡಿಫ್ರೆಂಟ್ ಆಗೂ ಇರುತ್ತೆ. ಕಸದಿಂದ ರಸ ಕೇಳಿಲ್ವಾ? ಅವ್ರ ಮೇಲೆ ಗಿಡ ಪಡ ಇದ್ರೆ ಗೊಬ್ಬರಕ್ಕೆ ಯೂಸ್ ಮಾಡ್ತಾರಪ್ಪ. ಬಾಮೈದ, ಕಸದಿಂದ ರಸ ಆಗಲ್ಲ ಮಂಜ, ವಿರಸ ಆಗುತ್ತೆ. ಸ್ಟಾಪ್ ಇಟ್. ನೀವು ಯಾರು ಐಡಿಯಾ ಕೊಡ್ಬೇಡಿ, ಪಾರ್ಟಿ ಕ್ಯಾನ್ಸಲ್. ಬಾಮೈದ, ಹಂಗೆಲ್ಲ ಪಾರ್ಟಿ ಕ್ಯಾನ್ಸಲ್ ಮಾಡ್ಬಿಡ ಕಣೋ. ಸಿರಪ್ ಒಳಗೋದ್ರೆ ಗಿಫ್ಟ್ ಏನ್ ಕೊಡ್ಬೇಕು ಅಂತ ಐಡಿಯಾ ಹೊರಗೆ ಬರುತ್ತೆ. ನಿಲ್ಸ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಕುಡಿಬೇಡ, ಸುಮ್ಮನೆ ಒಂದೇ ಚೂರು ನೋಡು, ಸತ್ಯ ನೀನ್ ಎದುರುಗಡೆ ಬರ್ಲಿ ಅಂತ ಶಾಪ ಕೊಟ್ಬಿಡ್ತೀನಿ. ಓ ಮಾಡು, ನೀ ತಾನೆ ಒದೆ ತಿನ್ನೋರ ಒಳಗ. ಬೇಡ. ಸತ್ಯ, ಯಾರಿಗೆ ಕಾಯ್ತಿದ್ಯಾ? ಇವತ್ತು ಸಂಜೆ ನನ್ನ ಭಾವ ಆಗೋರ್ದು ಬರ್ತಾನಾ? ಬರ್ತಾ ಇಲ್ಲ ಕಣೋ, ಬರ್ತಡೆ. ಅದಕ್ಕೆ ನೀನ್ ಯಾರಕ್ಕೆ ಕಾಯ್ತಿದ್ಯಾ? ಅಕ್ಕ ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಮನೇಲಿ ಹಠ ಮಾಡಿ 25,000 ರೂಪಾಯಿದು ರಿಂಗ್ ತರಿಸ್ಕೊಂಡಿದ್ದಾಳೆ. ಅದ್ ಯಾಕೋ ನನಗೆ ಸರಿ ಕಾಣ್ತಿಲ್ಲ ಕಣೋ. 25,000? ನನ್ನ ಹುಡುಗಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿದ್ದಾಳೆ. ನಾನು ಅವಳು ಕೊಡೋ ಗಿಫ್ಟು ಸದಾ ಅವಳ ಮನ್ಸಲ್ಲಿ ಉಳಿಬೇಕು. ಸತ್ಯ, ಶ್ರೀಮಂತರ ಮನೆ ಸಂಬಂಧ ಅಂದಮೇಲೆ ಆ ಥರ ಬೆಲೆ ಬಾಳೋ ಗಿಫ್ಟ್ ಕೊಡೋದೇ ಸರಿ ಅಲ್ವಾ? ಬೆಲೆ ಬಾಳೋ ಗಿಫ್ಟನ್ನ ಯಾರು ಬೇಕಾದರೂ ಕೊಡ್ಬೋದು, ಆದರೆ ಭಾವನೆಗಳನ್ನ ಹುಟ್ಟಾಕೋ ಗಿಫ್ಟನ್ನ ಪ್ರೀತಿ ಇರೋರು ಮಾತ್ರ ಕೊಡೋದಕ್ಕೆ ಸಾಧ್ಯ. ನಾನು ನನ್ನ ಹುಡುಗಿ ಕೊಡೋ ಮೊದಲನೇ ಗಿಫ್ಟನ್ನ ನಾನು ನನ್ನ ಕೈಯಾರೆ ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಇರೋದು. ಆ ಅರ್ಥನೇ ಪ್ರೀತಿ ಅನ್ನೋದು. ಅದಕ್ಕೆ ನೀನ್ ಕೈಯಾರೆ ಗಿಫ್ಟ್ ಮಾಡ್ಕೊಡ್ತೀಯಾ? ಅಲ್ಲ, ನಿಮ್ಮ ಅಕ್ಕ ಮದ್ವೆ ಆಗೋ ಹುಡುಗನ್ಗೆ ಅವಳು ತಾನೇ ಗಿಫ್ಟ್ ಮಾಡ್ಕೊಡ್ಬೇಕು. ಅದೆಲ್ಲ ಅವಳಿಗೆ ಅರ್ಥ ಆಗತ್ತಾ? ಕೈಯಾರೆ ನಾನು ಗಿಫ್ಟ್ ಮಾಡ್ತೀನಿ, ಒಂದ್ಸಾರಿ ಅವಳು ಕೊಡ್ಲಿ. ನೆನ್ನೆ ನೋಡಿದ್ರೆ ಎದೆ ಮೇಲೆ ಮಣ್ಣು ಹಾಕ್ಸ್ತಿದ್ದ, ಇವತ್ತು ಬೆಳಗ್ಗೆನೆ ಕೈ ಮಣ್ಣು ಕೊಟ್ಟವನೆ. ಬಾಮೈದ, ಥ್ಯಾಂಕ್ ಯು ಸೋ ಮಚ್ ಬಾಮೈದ. ತಂದಿರೋದು ಚಿನ್ನ ಅಲ್ಲ, ಮಣ್ಣು. ಈ ಮಣ್ಣಿಗೆ ಪ್ರೀತಿ ಬೆರೆಸಿದ್ರೆ ಅದು ಚಿನ್ನ ಆಗುತ್ತೆ. ಅರ್ಥ ಆಯ್ತಾ ಬಾಮೈದ? ಅಪ್ಪ ಕಲಾವಿದ, ಅದೇನು ಬೆರೆಸ್ತೀಯ ಬೆರೆಸೋ, ನಾನು ನೋಡ್ತೀನಿ. ಸತ್ಯ, ಈಗೇನ್ ಮಾಡಕ್ ಕೊಟ್ಟಿದ್ಯಾ? ಒಂದು ಹೃದಯಕ್ಕೆ ಏನು ಇಷ್ಟ ಆಗ್ಬೋದು? ಇಷ್ಟ ಆಗಂತದ ಏನದು? ಒಂದು ಹೃದಯಕ್ಕೆ ಇನ್ನೊಂದು ಹೃದಯನೇ ಅಲ್ವೇನೋ ಇಷ್ಟ ಆಗೋದು? ಬಾಮೈದ, ಮಣ್ಣು ಇಷ್ಟೊಂದು ಗಟ್ಟಿ ಆಗ್ಬಿಟ್ಟಿದೆ, ಪ್ರೀತಿ ಮಿಕ್ಸ್ ಮಾಡ್ದೆ ಇಲ್ವಾ? ಬಾಮೈದ, ಇದು ನಾನು ಪೂರ್ತಿ ಮುಗಿಸಿದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ.
ಸತ್ಯ, ಹೃದಯ ಸೂಪರ್ ಆಗಿದೆ. ಈ ಹೃದಯನ ನೋಡಿದ್ರೆ ಯಾರು ಬೇಕಾದ್ರೂ ಕಳೆದೋಗ್ತಾರೆ. ಸತ್ಯ, ಈ ಹೃದಯ ನಿಂದ ಇಲ್ಲ ನಿಮ್ಮ ಅಕ್ಕಂದ. ಏ ನಮ್ಮ ಅಕ್ಕ ತಾನೇ ಗಿಫ್ಟ್ ಕೊಡ್ತಾ ಇರೋದು, ಅವಳ್ದೆ ಕಣೋ. ಮತ್ತೆ ನೀನಲ್ವಾ ಮಾಡಿದ್ದು? ನೀನ್ ಸುಮ್ಮನಿರ್ತೀಯಾ? ಏನೇನೋ ಮಾತಾಡಿ ನನ್ನ ತಲೆ ತಿನ್ಬೇಡ. ಒಟ್ನಲ್ಲಿ ಈ ಹೃದಯ ಅವ್ರಿಗೆ ಇಷ್ಟ ಆದ್ರೆ ಸಾಕು. ವಾವ್ ಬಾಮೈದ, ನಿನ್ ಪ್ರೀತಿ, ನಿನ್ ಕಾಳಜಿ, ನಿನ್ ಕಲೆ ಎಲ್ಲ ಇದ್ರಲ್ಲೇ ಇದೆ, ಡೌಟೇ ಬೇಡ. ಈ ಗಿಫ್ಟನ್ನ ಹೃದಯ ಇರೋ ಯಾವ ಹುಡುಗಿ ನೋಡಿದ್ರು ಸೋತೋಗ್ತಾಳೆ. ಏನೇ ಇದು, ಅವಲಕ್ಕಿ ಸರನ ಆಡ ಇಟ್ಬಿಟ್ಯಾ? ಇದ್ದಿದ್ದೆ ಅದೊಂದಲ್ಲೇ. ಏನು ಮಾಡೋದು ಅತ್ತೆ, ಬೀಗ್ರ ಮನೆಗೆ ಮೊದಲನೇ ಸರಿ ಹೋಗ್ತಿದ್ದಾಳೆ. ಖಾಲಿ ಕೈಲಿ ಹೇಗೆ ಕಳ್ಸೋದು ಹೇಳಿ? ಅದಕ್ಕೆ ನಾನು ರೆಡಿ. ಗಿಫ್ಟ್ ರೆಡಿನಾ? ಹ್ಞೂ ಕಣೆ. ಎಷ್ಟಾಯ್ತಮ್ಮ? 25,000 ಕಣೆ. ಅಷ್ಟೇನಾ? ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ನೋಡಬೇಕಿತ್ತು. ಸರಿ ಅಮ್ಮ, ನಾನು ಹೊರಡ್ತೀನಿ. ದಿವ್ಯಾ, ನೋಡಿ ದಿವ್ಯಾ, ಮದುವೆಗೆ ಮುಂಚೆ ಗಂಡ ಆಗೋನ್ ಮನೆಗೆ ಹೋಗೋದು ಸರಿ ಇರಲ್ಲ. ಅವ್ರು ಏನೇ ಬಲವಂತ ಮಾಡಿದ್ರು ಜಾಸ್ತಿ ಹೊತ್ತು ಇರಬೇಡ ಅಲ್ಲಿ. ಏನಾದರೂ ನೆಪ ಹೇಳಿ ಬೇಗ ಬಂದ್ಬಿಡು. ಸರಿನಮ್ಮ, ಹೇಳಿದ್ನೇ ಎಷ್ಟು ಸಲ ಹೇಳ್ತೀಯಾ? ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ. ನೋಡ್ತಾ ಇರು, ಮದುವೆ ಆದಮೇಲೆ ಈ ಕಡೆ ತಲೆ ಕೂಡ ಹಾಕಲ್ಲ. ಆಯ್ತಾಯ್ತು, ಮದುವೆ ಆದಮೇಲೆ ಅವ್ರೇನು ಹೇಳ್ತಾರೋ ಹಾಗೆ ಕೇಳು. ಅಲ್ಲಿವರೆಗೂ ಇಲ್ಲಿ ನಾವೇನು ಹೇಳ್ತೀವೋ ಅದನ್ನು ಕೇಳು. ಸುಧಾ, ಆದಷ್ಟು ಬೇಗ ಅವ್ಳನ್ನ ಕರ್ಕೊಂಡು ಬಾಮ್ಮ. ಸರಿ ಅಜ್ಜಿ. ದಿವ್ಯಾ, ಸ್ವಲ್ಪ ನಯ ವಿನಯದಿಂದ ಇರೋ ಚಲ್ಚಲಾಗೆಲ್ಲ ಆಡಬೇಡ. ಹೂಮಾ, ಹೇಳಿದ್ನೇ ಎಷ್ಟು ಸಲ ಹೇಳ್ತೀಯ? ನನ್ನ ಟೈಮ್ ಲೇ ಅಕ್ಕ, ಏನೇ ಇದು? ಗಿಫ್ಟು. ಏನು, ಅವಳ ಮದುವೆ ಆಗೋ ಹುಡುಗನಿಗೆ ನೀನು ಗಿಫ್ಟ್ ಕೊಡ್ತೀಯಾ? ಯಾ ಸತ್ಯ, ಏನು ನಿನ್ನ ತಮಾಷೆ? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದು ನಾನು ಕೊಡಕ್ಕಲ್ಲಮ್ಮ, ಅಕ್ಕ ಅವಳ ಮದುವೆ ಆಗೋ ಹುಡುಗನ ಕೊಡೋದಕ್ಕೆ ಮಾಡಿದ್ ನಾನಷ್ಟೆ. ನೋಡ್ತೀಯಾ? ನೀನು ಮಾಡಿರೋ ಈ ಡಬ್ಬ ಗಿಫ್ಟ್ನ ತಗೊಂಡೋದ್ರೆ ಎಲ್ಲರೂ ಮುಂದೆ ನನಗೆ ಮರ್ಯಾದೆ ಹೋಗುತ್ತೆ. 25,000 ರೂಪಾಯಿ ಗಿಫ್ಟ್ ಎದುರುಗಡೆ 25 ರೂಪಾಯಿ ಗಿಫ್ಟ್ ಬೇರೆ ಕೇಳು ಹೋಗೆ. ಅಕ್ಕ, ಇದು ಬೇಕೋ ಬೇಡವೋ ಅಂತ ನಿನಗೆ ಆಮೇಲೆ ಅರ್ಥ ಆಗುತ್ತೆ ಕಣೆ. ಮೊದಲು ನೀನು ಇದನ್ನ ತಗೊಂಡೋಗಿ ಕೊಡು. ಇದು ಅಂತಿಂತ ಗಿಫ್ಟ್ ಅಲ್ಲ, ಹ್ಯಾಂಡ್ ಮೇಡ್ ಸ್ಪೆಷಲ್ ಗಿಫ್ಟು. ಭಾವಂಗಂತೂ ಖಂಡಿತ ಇಷ್ಟ ಆಗೇ ಆಗತ್ತೆ. ಲೇ, ಇದು ನಾನು ಬೆಳಗ್ಗೆಯಿಂದ ಎಲ್ಲ ಕೆಲಸ ಬಿಟ್ಟು ಕಷ್ಟಪಟ್ಟು ಮಾಡಿದ್ದೀನಿ ಕಣೆ. ಪ್ಲೀಸ್ ತಗೊಂಡೋಗೆ, ಪ್ಲೀಸೇ. ಒಟ್ನಲ್ಲಿ ನಿಮ್ಗಳ ಮಾತು ಕೇಳಿಲ್ಲ ಅಂದ್ರೆ ಇಲ್ಲಿಂದ ಹೊರಗಡೆ ಹೋಗಕ್ಕೆ ಎಲ್ಲಿ ಬಿಡ್ತೀರಾ? ಕೊಡಮ್ಮ ತಾಯಿ. ಸುಧಾ, ಹೊರಡೋಣ? ಹುಷಾರು, ಬೇಗ ಬಂದ್ಬಿಡು. ಆಯ್ತಾಯ್ತು. ಲೇ ಅಕ್ಕ, ಆಟೋ ಹಚ್ಚಕ್ ಬರ್ಲಾ? ಬೇಡ, ನಾನು ಕ್ಯಾಬಲ್ಲಿ ಹೋಗ್ತೀನಿ. ಆಯ್ತಾಯ್ತು. ಬಾವಂಗೆ ಹ್ಯಾಪಿ ಬರ್ಡೇ ಹೇಳ್ಬಿಡು. ಆಯ್ತು, ಒಳಗೋಗು. ಅವಳೊಂದು ದಿಮಾಗ್ ಚೊಟ್ಟೆ. ಅವಳಿಗೆ ಇಷ್ಟ ಇಲ್ಲ ಅಂದ್ರು ನೀನು ಯಾಕೆ ಕಷ್ಟಪಟ್ಟು ಅದನ್ನೆಲ್ಲ ಮಾಡಿಕೊಟ್ಟೆ? ಗಿರ್ಜಮ್ಮ ಈಗೇನೋ ಇಷ್ಟ ಇಲ್ಲ ಅಂತಾಳೆ, ಆದ್ರೆ ಬಾವ ಆ ಗಿಫ್ಟ್ ನೋಡಿ ಅವಳಿಗೆ ಹೊಗಳಿದಾಗ ಮನೆಗೆ ಬಂದು ಕುಂದಾಡ್ತಾಳೆ, ನೋಡ್ತಾ ಇರ್ಬೇಕಾದ್ರೆ. ಅಷ್ಟೇ ಅಂತೀಯಾ? ಗಿರ್ಜಮ್ಮ ಅವಳೇನೋ ಪಾರ್ಟಿಗೆ ಹೋದ್ಲು, ನಾವು ಟೀ ಪಾರ್ಟಿ ಮಾಡೋಣ. ಬಾಳೆಕಾಯಿ ಬಜ್ಜಿ ರೆಡಿ. ಓ ವಾವ್, ಸೂಪರ್. ಮತ್ತೆ ಸರಿ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ ಇಂದು. ರೆಡಿನಾ ಕಂದ? ಚಿಕ್ಕಪ್ಪ, ವಾವ್, ಲುಕಿಂಗ್ ಸ್ಮಾರ್ಟ್. ಥ್ಯಾಂಕ್ ಯು.
ನಾನೇನೋ ರೆಡಿ ಆದ್ರೆ ಆದ್ರೆ ಗಿದ್ರೆ ಏನೂ ಇಲ್ಲ. ಹಾಗಿದ್ರೆ ಎಲ್ಲ ರೆಡಿನಾ? ಮತ್ತೆ ನಾವು ಗೊತ್ತಲ್ಲ, ಈಗ ನೀನ್ ರೆಡಿ, ನಾನ್ ರೆಡಿ, ನಾವು ರೆಡಿ, ಮನೆ ರೆಡಿ. ಆದ್ರೆ ನಿನ್ ಹುಡುಗಿ ಕರೆಕ್ಟ್ ಟೈಮಿಗೆ ಬರ್ತಾಳ ಅಂತ ನನಗೊಂದು ಚಿಕ್ಕ ಬರ್ತಾಳೆ ಚಿಕ್ಕಪ್ಪ. ಅಲ್ಲಲ್ಲ, ಯಾಕಿದ್ರೆ ನೀನು ಬರೀ ಫೋನ್ ಮಾಡಿ ಕರೆದಿದ್ಯಲ್ಲ, ಈಗಿನ ಕಾಲದಲ್ಲಿ ಹುಡುಗಿಯರು ಬರೀ ಫೋನ್ ಕಾಲ್ ಮಾಡಿದ್ರೆ ಬರಲ್ಲಮ್ಮ. ಹೌದಾ? ನೀವು ಹೇಳೋದು ಸರಿನೇ. ಚಿನ್ನದ ಗುಡಿ ಕಟ್ಸಿ ಅದ್ರೊಳಗಡೆ ದೇವಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ತಾನೆ ಅದಕ್ಕೂ ಒಂದು ಅಂದ. ಅಪ್ಪ ದೇವಿ ದಾಸ, ನೀನು ಪ್ರತಿಷ್ಠಾಪನೆ ಆಮೇಲೆ ಮಾಡುವಂತೆ. ಈಗ ಆಲ್ರೆಡಿ ಪ್ರತಿಷ್ಠಾಪನೆ ಆಗಿರೋ ದೇವ್ರುಗಳು ಕೆಳಗಡೆ ಕಾಯ್ತಾ ಇದ್ದಾರೆ. ಬಾ. ಚಿಕ್ಕಪ್ಪ ಮತ್ತೆ ದಿವ್ಯಾ. Hey dear, tell me what's happening. Yes. Teju, I'll call you back in a while. Yeah. ಡರ್ಲಿಂಗು, ಅಲ್ಲಿ ಚಿಕ್ಕ ಮಾವ ಏನು ಮಾತಾಡ್ತಿದ್ರು ಗೊತ್ತಾ? ಏನು? ಆ ಸ್ಲಮ್ ದಿವ್ಯ ಇದ್ದಾಳಲ್ಲ, ಅವಳು ಈ ಮನೆ ಬರ್ತಿದ್ದಾಳಂತೆ. ವಾಟ್? ಹೌದು ಡರ್ಲಿಂಗು, ಅವರಿಬ್ಬರೇ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಆ ಸ್ಲಮ್ ದಿವ್ಯ ಈ ಮನೆ ಬರ್ತಿದ್ದಾರೆ. ನಿಜನಾ? ನಿಜ ಡರ್ಲಿಂಗು, ನನ್ನ ಹಣೆಗೂ ನಿನ್ನ ಹಣೆಗೂ ನಮ್ಮ ಹುಟ್ಟ ಮಗು ಹಣೆಗೂ ಎಲ್ಲರ ಹಣೆಗೂ. ಹಾಗಾದ್ರೆ ನಮ್ಮ ನಿಶಾ ಪ್ಲಾನು. ಯು ವೇಟ್ ಸುಹಾಸ್. ಅವಳು ನಮ್ಮ ಮನೆಗೆ ಬಂದರೆ ಅವಳ ಆಟ ಏನೂ ನಡೆಯೋದಿಲ್ಲ ಸುಹಾಸ್. ಬಹುಶಃ ಅಮ್ಮಂಗೆ ಈ ವಿಚಾರ ಗೊತ್ತಿಲ್ಲ ಅಂತ ಅನಿಸುತ್ತೆ. ಮೊದಲೇ ಆಚಾರ ಸಂಪ್ರದಾಯವನ್ನು ನಮ್ಮಮ್ಮ ಮದುವೆಗೆ ಮುಂಚೆನೇ ದಿವ್ಯಾ ಈ ಮನೆಗೆ ಬರ್ತಿದ್ದಾಳೆ ಅನ್ನೋ ವಿಚಾರ ಗೊತ್ತಾದರೆ ಸಹಿಸ್ಕೋತಾರಾ? ನೋ 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 ನೋ. ಎಕ್ಸಾಕ್ಟ್ಲಿ, ಅದೇ ನಮಗೀಗ ದೊಡ್ಡ ಅಸ್ತ್ರ. ದಿವ್ಯಾ ಈ ಮನೆಗೆ ಬರೋ ವಿಚಾರದ ಬಗ್ಗೆ ನಾವಿಬ್ರು ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ವಿಷಯ ಅಮ್ಮಂಗೆ ಗೊತ್ತಾದರೆ ಅಮ್ಮನೇ ದಿವ್ಯನ ಈ ಮನೆ ಹೊಸಲು ತೊಳೆಯೋದಕ್ಕೂ ಬಿಡೋದಿಲ್ಲ. ಹಾಗಾದ್ರೆ ಅತ್ತೆಗೆ ಈ ವಿಷಯನ ಈಗಲೇ ಹೇಳೋಣ ಸುಹಾಸ್, ಹೇಳಲೇಬೇಕು. ಓಕೆ ಡಾರ್ಲಿಂಗು, ಸೂಪರ್ ಸೂಪರ್ ಡಾರ್ಲಿಂಗು. ನೂರು ಕಾಲ ಚೆನ್ನಾಗಿ ಬಾಳು ಕಂದ. ದೇವ್ರನ್ನ ಚೆನ್ನಾಗಿದ್ದೀನಿ. ಚಿಕ್ಕಪ್ಪ ಥ್ಯಾಂಕ್ ಯು ಚಿಕ್ಕಪ್ಪ. ಚಿಕ್ಕು ಹುಟ್ಟುಹಬ್ಬದ ಶುಭಾಶಯಗಳು. ಲವ್ ಬರೀ ವಿಶೇಷ ಗಿಫ್ಟ್ ಅಲ್ಲ. ರಾಮೈದ ಬೆಸ್ಟ್ ಫ್ರೆಂಡ್ನ ಗಿಫ್ಟ್ ಕೇಳಬಾರ್ದು, ನಡ್ಕೊಂಡು ಹೋಗೋರ್ನ ಲಿಫ್ಟ್ ಕೇಳಬಾರ್ದು ಅಂತ ಗಾದೆ ಮತ್ತೆ ಇಲ್ವಾ? ಆ ಥರನೂ ಒಂದು ಗಾದೆ ಇದೆಯಾ? ನಾವು ಕೇಳೇ ಇಲ್ವೇ? ಇರ್ಲಿ ಬಿಡಿ, ಒಂಥರ ಚೆನ್ನಾಗಿದೆ ಅಪ್ಪಾಜಿ. ಹೌದಾ? ರಾಮೈದ ನಿನ್ ಬರ್ಡೇಗೆ ಇದೇ ಗಿಫ್ಟ್. ವಾ, ಎಂತ ಗಿಫ್ಟ್ ಇದು? ಅಣ್ಣ, ಗಾದೆ ಜೊತೆಗೆ ಒಂದು ಒದೇನು ರಿಟರ್ನ್ ಗಿಫ್ಟ್ ಆಗಿ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ಕರೆಕ್ಟ್ ಅಲ್ವಾ? ಕಾರ್ತಿಕ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಯು ನೋ ವಾಟ್, ನಾನು ನಿನಗೋಸ್ಕರ ಒಂದು ಸರ್ಪ್ರೈಸ್ ಆಗಿರೋ ಗಿಫ್ಟ್ ತಂದಿದ್ದೀನಿ. ರಿಯಲಿ? ರಾಮೈದ ನೀರು ಯಾವ ನಲ್ಲಿ ಬಂದ್ರೇನು, ಕೊಡ ತುಂಬ್ಕೊಬೇಕು ಅಷ್ಟೇ. ನಾನಂತೂ ಗಿಫ್ಟ್ ಕೊಟ್ಟಿಲ್ಲ, ನನ್ನ ಪರವಾಗಿ ಅವ್ರು ಕೊಡ್ತಾರೆ ತಗೋ. ನಿಶಾ, ಕೈಯಲ್ಲಿ ಪರ್ಸ್ ಇಟ್ಕೊಂಡ್ಬಂದು ಗಿಫ್ಟ್ ಕೊಡ್ತೀನಿ ಅಂತ ಇದೆಯಾ? ಪರ್ಸ್ ಏನು ಗಿಫ್ಟ್ ಆಗಿ ಕೊಡ್ತೀಯಾ? ಕಮ್ ಆನ್ ಕಾರ್ತಿಕ್, ಅದಕ್ಕೆ ಹೇಳಿದ್ದು ಸರ್ಪ್ರೈಸ್ ಅಂತ. ನೀನು ಕಣ್ಣು ಕ್ಲೋಸ್ ಮಾಡಿ ನಾನು ಕೊಡ್ತೀನಿ. ಕೊಡಮ್ಮ. Change